H5 ಪಬ್ಲಿಕ್ ನ್ಯೂಸ್ ನಿಮ್ಮೊಂದಿಗೆ ನಾವು. ರಾಮನತ್ತಪುರ ಲಕ್ಕೂರು ಗ್ರಾಮದ ಸಮಾಜ ಸೇವಕ ಹಾಗೂ ಎಲೆಕ್ಟ್ರಾನಿಕ್ ಗುತ್ತಿಗೆದಾರ ಕಾಂತರಾಜು ಲಕ್ಕೂರು ಅವರು ಕಳೆದ 17 ವರ್ಷಗಳಿಂದ ಸರ್ಕಾರಿ ಶಾಲಾ ಮಕ್ಕಳ ಶಿಕ್ಷಣಕ್ಕಾಗಿ ನಿರಂತರ ಸೇವೆ ಸಲ್ಲಿಸುತ್ತಿದ್ದಾರೆ. ತಮ್ಮ ವಿದ್ಯಾರ್ಥಿ ಜೀವನದ ಬಡತನದ ಅನುಭವದಿಂದ ಪ್ರೇರಿತರಾಗಿ ಲಕ್ಕೂರು ಸೇರಿದಂತೆ ಸುತ್ತಮುತ್ತಲಿನ 6 ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯ 40ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಗಳ 2000ಕ್ಕೂ ಅಧಿಕ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಉಚಿತವಾಗಿ ನೋಟ್ ಪುಸ್ತಕಗಳು, ಕಲಿಕಾ ಸಾಮಗ್ರಿಗಳು ಹಾಗೂ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸುತ್ತಿದ್ದಾರೆ. ಇದರ ಜೊತೆಗೆ ಶಾಲೆಗಳಲ್ಲಿ ಗಿಡ ನೆಡುವ ಕಾರ್ಯಕ್ರಮ, ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿ ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ಮತ್ತು ಸಮಾಜ ಸೇವಕರಿಗೆ ಗೌರವ ಸಲ್ಲಿಸುವಂತಹ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿದ್ದಾರೆ. ತಮ್ಮ ಆದಾಯದ ಒಂದು ಭಾಗವನ್ನು ಮಕ್ಕಳ ಶಿಕ್ಷಣ ಮತ್ತು ಸಮಾಜದ ಅಭಿವೃದ್ಧಿಗೆ ಮೀಸಲಿಟ್ಟು ಸೇವೆ ಸಲ್ಲಿಸುತ್ತಿರುವ ಕಾಂತರಾಜ ಲಕ್ಕೂರು ಅವರ ಕಾರ್ಯ ಸಾರ್ವಜನಿಕರಿಂದ ಮೆಚ್ಚುಗೆಗೆ ಪಾತ್ರವಾಗಿದೆ. ವರದಿ ಸಂತೋಷ್ ಗೌಡ. ನಮ್ಮ ಶಾಲೆಗೆ 10 ವರ್ಷದಿಂದ ಕಂಟಿನ್ಯೂಸ್ಲಿ ಬುಕ್ ವಿತರಣೆಯಲ್ಲಿ ಮತ್ತೊಂದಲ್ಲಿ ಎಲ್ಲನೂ ಪ್ರತಿಯೊಂದು ಕ್ರೀಡಾ ಆಟ ಸಾಮಾನುಗಳಾಗಿರ್ಬೋದು, ಬಾಲ್ ಆಗಿರ್ಬೋದು, ಪ್ರತಿಯೊಂದನ್ನು ಕಂಟಿನ್ಯೂಸ್ ಆಗಿ 10 ಇಯರ್ಸಿಂದ ಕೊಡ್ತಾನೆ ಬಂದಿದ್ದಾರೆ. ನಮಗೆ ಅವ್ರು ಕೊಡೋ ಬುಕ್ಸ್ ಆಗಿರ್ಬೋದು, ಪೆನ್ ಆಗಿರ್ಬೋದು ತುಂಬ ಉಪಯೋಗಕ್ಕೆ ಬರುತ್ತೆ. ಅವ್ರು ನಮಗೆ ಹೇಳೋ ಜೀವನದ ಪಾಠ, ನಮ್ಮ ಅಪ್ಪ ಅಮ್ಮ ಪಡ್ತಿರೋ ಕಷ್ಟನೆಲ್ಲ ಬಿಟ್ಟು ನೀವು ಚೆನ್ನಾಗಿ ಓದಿ, ಅವ್ರ ಕಷ್ಟ ನೀವು ಪಡಬೇಡಿ, ಅದಕ್ಕೋಸ್ಕರ ನಾವೆಲ್ಲ ಇದು ಮಾಡ್ತಿರೋದು. ನೀವು ಮುಂದೊಂದು ದಿನ ಹಿಂಗಾಗಬೇಕು, ನಮ್ಮ ಥರ ಕಷ್ಟಪಡಬಾರ್ದು, ಚೆನ್ನಾಗಿ ಓದಿ ಒಂದು ಒಳ್ಳೆ ಕೆಲಸದಲ್ಲಿ ಇರಬೇಕು, ನಿಮ್ಮ ಅಪ್ಪ ಅಮ್ಮ ಪಡ್ತಿರೋ ಕಷ್ಟನ ನೀವು ಪಡಬಾರ್ದು ಅಂತ ಹೇಳ್ಬಿಟ್ಟು ನಮಗೆ ನಮ್ಮ ಸ್ಕೂಲಲ್ಲಿ 10 ವರ್ಷದಿಂದ ಕಂಟಿನ್ಯೂಸ್ ಆಗಿ ಬುಕ್ ಆಗಿರ್ಬೋದು, ಪೆನ್ ಆಗಿರ್ಬೋದು ಪ್ರತಿಯೊಂದನ್ನು ಕೊಡ್ತಾ ಬಂದಿದ್ದಾರೆ. ಸೊ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನಮ್ಮ ಶಾಲೆಗೆ ನಾವೇನು ಹೇಳಿದ್ರು ಇಲ್ಲ ಅಂತ ಹೇಳೋದೇ ಇಲ್ಲ, ನಮ್ಮ ಕೆಲ ಆದಷ್ಟು ನಾವು ಮಾಡ್ತೀವಿ ಅಂತ ಹೇಳಿ ಮುಂದೆ ಬರ್ತಾರೆ. ಸೊ ಅದಕ್ಕೆ ನಮಗೆ ತುಂಬ ಖುಷಿಯಾಗುತ್ತೆ. ಅವ್ರನ್ನ ನೋಡೋಕ್ಕೆ, ಅಲ್ಲಿ ಮಾತಾಡ್ಸೋಕ್ಕೆ ಅಲ್ಲಿ ತುಂಬ ಹೆಮ್ಮೆಯಿಂದ ಹೇಳ್ಕೊತೀವಿ. ನಮ್ಮ ಶಾಲೆಗೆ ಕೊಡೋ ಬುಕ್ ವಿತರಣೆಯ ಕಾಂತರಾಜ್ ಸರ್ ಅಂತ ಹೇಳ್ಬೋದು ಅವ್ರನ್ನ. ನಮಗೆ ಇಷ್ಟೆಲ್ಲ ಕೊಡ್ತಾ ಇರೋ ಇವ್ರಿಗೆಲ್ಲರಿಗೂ ಒಳ್ಳೆಯದಾಗಲಿ, ನಮಗೂ ಒಳ್ಳೆಯದಾಗಲಿ. ನಾವು ಅವ್ರು ಹೇಳೋದೆಲ್ಲ ಪ್ರತಿಯೊಂದನ್ನು ನಮ್ಮ ಜೀವನದಲ್ಲಿ ಎಲ್ಲರ ಜೀವನದಲ್ಲ ಅಳವಡಿಸ್ಕೋಬೇಕು ಅಂತ ಹೇಳ್ತಾ ಮುಗಿಸ್ತಾಯಿದ್ದೆ. ಇವರು ಕಾಂತರಾಜ್ ಸರ್, ಇವ್ರು ಕೊಡ್ತಾ ಇರೋ ಬುಕ್ಸ್ಗಳನ್ನ 5 ವರ್ಷದಿಂದ ಬಳಸ್ಕೊತಿದ್ದೀನಿ. 5 ವರ್ಷದಿಂದನೂ ಇನ್ವೆಸ್ಟ್ ಮಾಡದೆ ಬಳಸ್ಕೊತಿದ್ದೀನಿ. ಮತ್ತು ಇವರು ಎಲ್ಲ ಕೆಲಸಗಳನ್ನೂ ಆಗಲ್ಲ ನನ್ನ ಕೈಲಿ ಅಂತ ಯಾವಾಗಲೂ ಹೇಳೋದಿಲ್ಲ. ಸ್ಕೂಲ್ಗೆ ಆಗಿರ್ಬೋದು, ಕಾಲೇಜ್ಗಳಿಗೆ ಆಗಿರ್ಬೋದು, ಅವ್ರ ಕೈಲಿ ಎಷ್ಟಾಗುತ್ತೋ ಅಷ್ಟು ಸಹಾಯ ಮಾಡ್ತಾರೆ. ಇವತ್ತಿನ ಕಾಲದಲ್ಲಿ ನನಗೋಸ್ಕರ ಬದುಕಬೇಕು ಅಂತ ಹೇಳ್ತಿರ್ಬೇಕಿದ್ರೆ ಇವರು ನಾನು ದುಡ್ದಿರೋ ಸಂಪಾದನೆಯಲ್ಲಿ ಮಕ್ಳಿಗೂ ಸ್ವಲ್ಪ ಕೊಡ್ತೀನಿ ಅಂತ ಹೇಳಿ ಮುಂದೆ ಬಂದಿದ್ದಾರೆ. ಅದನ್ನು ತುಂಬ ಸಂತೋಷ ಆಗುತ್ತೆ. ನಾನು ಮುಂದೊಂದು ದಿನ ಇವ್ರ ಥರ ಆಗಬೇಕು ಅನ್ನೋದೇ ನನ್ನ ಕನಸು ಅಷ್ಟೇ. ಲಕ್ಕೂರು ಕಾಂತರಾಜು ಅಂತ ನಾವು 17 ವರ್ಷದಿಂದ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತವಾಗಿ ನೋಟ್ಬುಕ್ಕು, ಪೆನ್ನು, ವಾಲಿಬಾಲು, ಫುಟ್ಬಾಲು, ಕ್ರೀಡಾ ಸಾಮಗ್ರಿಗಳನ್ನ ಹಂಚುತ್ತಾ ಬಂದಿದ್ದೇವೆ. ನಾವು ಗ್ರಾಮೀಣ ಭಾಗದಿಂದ ಬಂದಿರೋದು. ಈಗ ನಾನು ಸಣ್ಣ ಮಟ್ಟದಲ್ಲಿ ವಿದ್ಯುತ್ ಗುತ್ತಿಗೆದಾರನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಹಿಂದಿನವ್ರು ಹೇಳ್ತಾರೆ, ಒಂದು ಭಾಗ ಜಂಗಮಗೆ, ಇನ್ನೊಂದು ಭಾಗ ತನಗೆ, ಇನ್ನೊಂದು ಭಾಗ ಪಶು ಪಕ್ಷಿಗಳಿಗೆ ಅಂತ. ಅದೇ ರೀತಿಯಾಗಿ ನನ್ನ ದುಡಿಮೆಯಲ್ಲಿ ಒಂದು ಭಾಗದ ಹಣವನ್ನು ಸರ್ಕಾರಿ ಶಾಲಾ ಮಕ್ಕಳಿಗೋಸ್ಕರನೇ ಮುಡುಪಾಗಿಟ್ಟಿದ್ದೇನೆ. ದುಡಿದಿದ್ದಂಥ ಹಣದಲ್ಲಿ ನೋಟ್ಬುಕ್ಕು, ಪೆನ್ನು, ಈ ಥರ ಲೇಖನ ಸಾಮಗ್ರಿಗಳನ್ನು ಕೊಡಿಸೋದ್ರ ಜೊತೆಗೆ ಸರ್ಕಾರಿ ಶಾಲಾ ಮೈದಾನದಲ್ಲಿ ಗಿಡ ನೆಡೋ ಕಾರ್ಯಕ್ರಮ ಮತ್ತು ಸೇವೆ ಮತ್ತು ಸಾಧನೆ ಮಾಡಿದಂಥ ಗಣ್ಯ ವ್ಯಕ್ತಿಗಳಿಗೆ ಸನ್ಮಾನ ಕಾರ್ಯಕ್ರಮ ಮತ್ತು ಹೆಚ್ಚು SSLC PUCನಲ್ಲಿ ಹೆಚ್ಚು ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದೇನೆ. ನಾನು ಶಾಲೆಗಳಿಗೆ ಹೋದಂಥ ದಿನಗಳಲ್ಲಿ ಮಕ್ಕಳಿಗೆ ಹೇಳೋದಿಷ್ಟೇ, ಇವತ್ತು ನೀವು ತಗೊಳ್ಳಿ, ಮುಂದಿನ ದಿನಗಳಲ್ಲಿ ಇದನ್ನು ಸಮಾಜಕ್ಕೆ ವಾಪಸ್ ಕೊಡಿ ಅಂತ ನಾನು ಮಕ್ಕಳಿಗೆ ಹೇಳ್ತಾ ಇದ್ದೇನೆ. ನಮಗೆ ಶಾಲೆಗಳಿಗೆ ಹೋದಂಥ ದಿನಗಳಲ್ಲಿ ಶಿಕ್ಷಕರು ಕೂಡ ಗೌರವಯುತವಾಗಿ ನಡ್ಕೊಂಡಿದ್ದಾರೆ, ಒಳ್ಳೆಯದಾಗಿ ನಮ್ಮನ್ನು ನೋಡ್ತಾ ಇದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ.